ಎಸ್, ನಂಜನಗೂಡ್ನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆಯಂತೆ. ಬನ್ನಿ ಒಂದು ಬ್ರೇಕಿಂಗ್ ಸ್ಟೋರಿಯನ್ನ ಕೊಡ್ತೇನೆ. ಮಾಡ್ರಹಳ್ಳಿ ಗ್ರಾಮದಲ್ಲಿ ಕುಡಿಯುವಂತಹ ನೀರಿನ ಹಾಹಾಕಾರ. 8 ತಿಂಗಳಿನಿಂದ ನೀರಿಗಾಗಿ ಪರಿತಪಿಸ್ತಾ ಇರುವಂತಹ ಗ್ರಾಮಸ್ಥರು, ಅಧಿಕಾರಿಗಳ ನಿರ್ಲಕ್ಷ್ಯ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಜನ. ಜೆಜೆಎಂನ ಕಾಮಗಾರಿಯಿಂದ ನೀರಿನ ಸಮಸ್ಯೆ ತೀವ್ರವಾಗಿದೆ. ಎಸ್, ಬೋರ್ವೆಲ್ ಕೊರೆಸಿ ನೀರನ್ನು ಕೊಡಿ ಅಂತ ಹೇಳಿ ಗ್ರಾಮಸ್ಥರು ಅಂಗಲಾಚ್ತಾ ಇದ್ದಾರೆ. ಮಾಡ್ರಹಳ್ಳಿ ಗ್ರಾಮದ ಸ್ಥಿತಿ ಇದು. ನಂಜನಗೂಡು ತಾಲೂಕಿನ ಹಡತಳೆ ಪಂಚಾಯಿತಿ ವ್ಯಾಪ್ತಿಯ ಮಾಡರಹಳ್ಳಿ ಗ್ರಾಮಸ್ಥರು ಕುಡಿಯುವಂತಹ ನೀರಿಗಾಗಿ ತೀವ್ರ ತೊಂದರೆಗೊಳಗಾಗಿದ್ದಾರೆ. ನಂಜನಗೂಡು ತಾಲೂಕು ಇದು, ಹಡತಳೆ ಪಂಚಾಯಿತಿ, ಮಾಡ್ರಹಳ್ಳಿ ಗ್ರಾಮ. ಕುಡಿಯುವ ನೀರಿಗಾಗಿ ತೀವ್ರ ತೊಂದರೆಗೊಳಗಾಗಿದ್ದಾರೆ. ಕಳೆದ 8 ತಿಂಗಳಿನಿಂದ ಕುಡಿಯುವಂತಹ ನೀರಿಗಾಗಿ ಪರಿತಪಿಸ್ತಾ ಇರುವಂತಹ ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಹಿಡಿ ಶಾಪನ ಹಾಕ್ತಾ ಇದ್ದಾರೆ. ನೀರಿನ ಸಮಸ್ಯೆಯಿಂದಾಗಿ ಇಲ್ಲಿನ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಹಾಗೂ ಹೊಸ ಬಡಾವಣೆಯ ಜನತೆ ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಜೆಜೆಎಂ ಅಂದ್ರೆ ಜಲ ಜೀವನ್ ಮಿಷನ್ ಏನಿದೆಯಲ್ಲ, ಆ ಯೋಜನೆ ಅಡಿ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ರಮ ಅಥವಾ ಕಾಮಗಾರಿ ನಡೀತಾ ಇರೋದ್ರಿಂದ ಗ್ರಾಮದ ಜಲಸಂಪನ್ಮೂಲ ಅಥವಾ ಜಲಸಂಗ್ರಹಾಲಯಕ್ಕೆ ಇಟ್ಕೊಂಡಿದ್ದಂತಹ ಏನು ORH ಟ್ಯಾಂಕ್ ಇದೆಯಲ್ಲ, ಅದಕ್ಕೆ ನೀರು ಸರಬರಾಜಾಗ್ತಾ ಇಲ್ವಂತೆ. ಟ್ಯಾಂಕ್ಗಳ ಮೂಲಕವೂ ಕೂಡ ಸಹ ನೀರು ಪೂರೈಕೆಯಾಗ್ತಾ ಇಲ್ಲ. ಅಂದ್ರೆ ಟ್ರ್ಯಾಕ್ಟರ್ ಮೂಲಕ ಆಗಿರಬಹುದು, ಕೆಲವು ವಾಟರ್ ಲಾರಿಗಳು ಬರ್ತಾವಲ್ಲ ಅದರ ಮೂಲಕ ಆಗಿರಬಹುದು, ಅದರಲ್ಲೂ ಕೂಡ ಇವರು ಯಾರು ಕೂಡ ನೀರನ್ನು, ಅಂದ್ರೆ ಅಧಿಕಾರಿಗಳು ಈ ಗ್ರಾಮಸ್ಥರಿಗೆ ನೀರನ್ನ ವ್ಯವಸ್ಥೆ ಮಾಡ್ಕೊಳ್ತಾ ಇಲ್ವಂತೆ. ಈ ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸ್ತಾ ಇರುವಂತಹದ್ದು ಜಲ್ ಜೀವನ್ ಮಿಷನ್ನ ಒಂದು ಪೈಪ್ಲೈನ್ ಕಾಮಗಾರಿ. ಹೀಗಾಗಿ ಗ್ರಾಮಸ್ಥರು ಕುಡಿಯುವಂತಹ ನೀರಿಗಾಗಿ ಕೆರೆ ಮತ್ತು ಕಟ್ಟೆಗಳನ್ನು ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾನುವಾರುಗಳಿಗೂ ಸಹ ಕುಡಿಯಲು ನೀರು ಸಿಗದೆ ಪರದಾಡುವಂತಾಗಿದೆ. ನೀರಿನ ಸಮಸ್ಯೆಯಿಂದಾಗಿ ಗ್ರಾಮಸ್ಥರು ಪ್ರತಿ ದಿನವೂ ನೀರಿಗಾಗಿ ಪರದಾಡುವಂತಾಗಿದೆಯಂತೆ. ಸ್ವಾತಂತ್ರ್ಯ ಬಂದು 70 ವರ್ಷ 75 ವರ್ಷ ಆಗ್ತಾ ಇದ್ರು ಕೂಡ ನಮ್ಮ ಹಳ್ಳಿಗಳಿಗೆ ನೀರು ಕೂಡ ಇಲ್ಲ ಅಂತ ಹೇಳಿದ್ರೆ ಎಂತಹ ಕ್ರಿಯಾತ್ಮಕತೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನೋಡಿದ್ರು ಗೊತ್ತಾಗ್ತದೆ. ನೀರಿನ ಸಮಸ್ಯೆಯಿಂದಾಗಿ ಗ್ರಾಮಸ್ಥರು ಪ್ರತಿ ದಿನವೂ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಅರ್ಥ ಇದು ಅಂತ. ನೀರು ತರಲು ಹೋದ್ರೆ ಕೂಲಿ ಕೆಲಸ ಕಳ್ಕೊಳ್ಬೇಕಾಗ್ತದೆ. ಇದರಿಂದಾಗಿ ಕೂಲಿ ಕಾರ್ಮಿಕರು ತೀವ್ರ ಆತಂಕ ಅಥವಾ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗ್ತಾ ಇದ್ದಾರೆ. ನಾವು ಹಣ ಕೊಡ್ತೇವೆ, ಬೋರ್ವೆಲ್ ಕೊರೆಸಿಕೊಡಿ ಅಂತ ಹೇಳಿ ಗ್ರಾಮಸ್ಥರು ಅಧಿಕಾರಿಗಳ ಬಳಿ ಅಂಗಲಾಚುವಂತಹ ಒಂದು ಸನ್ನಿವೇಶ ಕೂಡ ನಂಜನಗೂಡಿನಲ್ಲಿ ನಡೆದಿದೆ. ಸ್ಥಳೀಯರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮಸ್ಥರ ಈ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ ಅಂತ ಗ್ರಾಮದ ಹಿರಿಯರು ತಿಳಿಸ್ತಾ ಇದ್ದಾರೆ. ಇದೇನಿದು, ಯಾವ ಸರ್ಕಾರಕ್ಕೆ ನಾವು ವೋಟ್ ಹಾಕೋದ್ವೋ ಗೊತ್ತಿಲ್ಲ, ನಮ್ಮ ಪಾಡಿಗೆ ನಾವು ಸಾಯಬೇಕು ಅಷ್ಟೇ. ಇದು ಮಹಿಳೆಯೊಬ್ಬರ ಆತಂಕ ಅಥವಾ ಅಹವಾಲು ಅಥವಾ ಆರ್ಥನಾದ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಕುಡಿಯುವಂತಹ ನೀರಿನ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಮಸ್ಥರ ನೆರವಿಗೆ ಧಾವಿಸಲೇಬೇಕು. ನಾನೇ ಮಾಡ್ತೀನಿ ಪುಟ. ಕೈ ಎತ್ಕೊಂಡಂಗೆ ಪಂಚಾಯತ್ ಅವರು ಅದ್ ಹೆಂಗ್ ಕಂಡು ಎಲ್ಲರೂ ಕ್ಲಿಯರ್ ಮಾಡಿಸ್ತಾರೆ. ಟ್ಯಾಂಕ್ ಸೈನ್ ಮಾಡಿ
ಎಸ್, ನಂಜನಗೂಡು ತಾಲೂಕಿನ ಹಡತಲೆ ಗ್ರಾಮ ಪಂಚಾಯಿತಿಗೆ ಬರುವಂತಹ ಒಂದು ಗ್ರಾಮ ಇದು. ಈ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಸಮಸ್ಯೆ ಹೇಳ್ಕೊಳ್ಳಿಕ್ ಸಾಧ್ಯ ಆಗದಷ್ಟು ಇದೆಯಂತೆ. ತುಂಬಾ ಜನ ಸಂಕಷ್ಟಕ್ಕೊಳಗಾಗಿದ್ದಾರಂತೆ. ಬನ್ನಿ, ಈ ಬಗ್ಗೆ ವರದಿ ಮಾಡಿರುವಂತಹ ನಂಜನಗೂಡು ಕ್ಷೇತ್ರವಾರು ವರದಿಗಾರ ವೆಂಕಟೇಶ್ ಅವ್ರ ಜೊತೆ ಮಾತನಾಡ್ಸೋಣ. ವೆಂಕಟೇಶ್, ನಮಸ್ಕಾರ. ನಮಸ್ತೆ ವೀರೇಶ್, ಹೇಗಿದ್ದೀರಿ? ಆರಾಮ್ ವೀರೇಶ್. ಎಸ್, ವಾಟ್ ಇಸ್ ನಂಜನಗೂಡಿನಲ್ಲಿ ಏನ್ ಪ್ರಾಬ್ಲಮ್ ಇದು? ಖಂಡಿತ ವೀರೇಶ್, ನಂಜನಗೂಡು ತಾಲೂಕಿನ ಎತ್ತಲ ಗ್ರಾಮ ಪಂಚಾಯತಿ ಹತ್ತಲ್ಲಿ ಬರುವಂತ ಮಾಗಡಿ ಗ್ರಾಮದ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು ವೀರೇಶ್. ಯಾಕಂದ್ರೆ ಕಳೆದ 7-8 ತಿಂಗಳ ಹಿಂದೆ ಒಂದು ಸುಮಾರು 80 ಅಂದ್ರೆ 50ಕ್ಕಿಂತ ಹೆಚ್ಚು ಕುಟುಂಬಗಳು ಮತ್ತು ಹೊಸ ಬಡಾವಣೆಯಲ್ಲಿ ನೀರಿನ ಒಂದು ಸಮಸ್ಯೆ ಒಂದು ಎದುರಾಗಿದೆ ಅಂತಾನೆ ಹೇಳ್ಬೋದು. ಈ ಸಂಬಂಧವಾಗಿ ಅಲ್ಲಿನ ಒಂದು ಗ್ರಾಮಸ್ಥರು ಮತ್ತು ಅಲ್ಲಿನ ಒಂದು ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ ಒಂದು ತಮ್ಮ ಒಂದು ಏನು ಮನವಿಯನ್ನು ಹೇಳ್ಕೊಂಡಿದ್ರೆ, ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಗತವಾಗದ ಹಿನ್ನೆಲೆಯಲ್ಲಿ ನಂಜನಗೂಡು ತಾಲೂಕು ಕೇಂದ್ರ ಕಚೇರಿಯಲ್ಲಿರುವಂತಹ ಕುಡಿಯ ನೀರ ಒಂದು ಏನು ಕಚೇರಿ ಇದೆ, ಅಲ್ಲಿನ ಗ್ರಾಮಸ್ಥರು ಬಂದು ಮತ್ತು ಅಧಿಕಾರಿಗಳಿಗೆ ಒಂದು ದುಂಬಾಲು ಬಿದ್ದರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮೂರಿಗೆ ಅಂದ್ರೆ ಕಳೆದ 7-8 ತಿಂಗಳಿಂದ ಕುಡಿಯ ನೀರಿನ ಒಂದು ಸಮಸ್ಯೆ ಏನಂದ್ರೆ JJM ಅಂದ್ರೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಗೆ ಒಂದು ಕುಡಿಯ ನೀರಿನ ಸರಬರಾಜು ಆಗ್ತಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಒಂದು ಗ್ರಾಮಸ್ಥರು ಒಂದು ಏನೋ ಸ್ಥಳೀಯ ಒಂದು ಕಚೇರಿಗೆ ಒಂದು ಭೇಟಿ ನೀಡಿ, ಅಂದ್ರೆ ಕುಡಿಯ ನೀರಿನ ಕಚೇರಿಗೆ ಬಿಡಿ ಅಲ್ಲಿನ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾರೆ. ಯಾಕಂದ್ರೆ ನಮ್ಗೆ 7-8 ತಿಂಗಳಿಂದ ಸಹ ಒಂದು ಕುಡಿಯ ನೀರಿನ ಒಂದು ಸಮಸ್ಯೆ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಗೆ ಒಂದು ಏನು ನಿಮ್ಮ ಒಂದು ಸರ್ಕಾರದಲ್ಲಿ ಅಥವಾ ನಿಮ್ಮ ಒಂದು ಕಚೇರಿಯಲ್ಲಿ ಏನು ಹಣಕಾಸು ಇಲ್ಲ ಅಂದ್ರೆ ನಾವೇ ಒಂದು ಒಂದು ಗ್ರಾಮಸ್ಥರ ಪರವಾಗಿ ನಾವು ಒಂದು ಏನು ಹಣಕಾಸು ನೀಡುತ್ತೇವೆ. ನಮ್ಮ ಒಂದು ಊರಿಗೆ ಒಂದು ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸಲು ಒಂದು ಏನು ಬೋರ್ವೆಲ್ ಎಲ್ಲ ಕೊರೆಸಿಕೊಡಿ, ನಾವೇ ಅದಕ್ಕೆ ಒಂದು ಹಣ ನೀಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಂತ ಹೇಳ್ಬೋದು ವೀರೇಶ್. ಅಂದ್ರೆ ಸ್ಥಳೀಯರು ನಂಜನಗೂಡು ಗ್ರಾಮದ ಗ್ರಾಮಸ್ಥರು ಏನಿದಾರಲ್ಲ, ಅವರು ನಾವೇ ದುಡ್ಡು ಕೊಡ್ತೀವಿ, ನೀವು ಬೋರ್ವೆಲ್ ಕೂರಿಸ್ಕೊಡಿ, ನಮ್ ಬದುಕು ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಆಯ್ತು. ಖಂಡಿತ ವೀರೇಶ್, ಯಾಕಂದ್ರೆ ಏನು ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಬೇಡಿಕೆ ಆಗಿದೆ. ಅಂದ್ರೆ ಕುಡಿಯಲು ನೀರು ತರಕೋದಂದ್ರೆ ಏನು ಖಾಸಗಿ ಒಂದು ಜಮೀನುಗಳಲ್ಲಿ ಕುಡಿಯೋ ನೀರು ತಗದೆ ಆ ದಿನದ ಮಟ್ಟಿಗೆ ನಮ್ಗೆ ಕೂಲಿ ಗಾಲಿಗಳು ಹೋಗ್ತಾ ಇದೆ. ಅಂದ್ರೆ ನಮ್ಗೆ ಒಂದು ಕೆಲಸ ಮಾಡಿದ್ರೆ ಆ ದಿನ ಒಂದು ಬದುಕು ಕಟ್ಕೊಳ್ಳುವಂತ ಒಂದು ಸಂದರ್ಭ ಇದೆ. ಆದ್ರೆ ಈಗ ಮಾಡರಳ್ಳಿನಲ್ಲಿ ಎಷ್ಟು ಜನ ಪಂಚಾಯತಿ ಸದಸ್ಯರುಗಳಿದ್ದಾರೆ ಅಥವಾ ಇವಾಗ ಸದಸ್ಯರುಗಳು ಇಲ್ವಾ ನಂಜನಗೂಡು? ಖಂಡಿತ ವೀರೇಶ್, ಯಾಕಂದ್ರೆ ಅಲ್ಲಿನ ಆ ಒಂದು ಗ್ರಾಮಕ್ಕೆ ಒಂದು 3 ಜನರ ಒಂದು ಸದಸ್ಯರು ಇದ್ರೆ, ಆದ್ರೆ ಒಂದು ನಿರ್ದಿಷ್ಟವಾದ ಒಂದು ಏನೋ ಒಬ್ಬರ ಸದಸ್ಯರು ಏರಿದೆ ಅಲ್ಲಿ ಒಂದು 50ರಿಂದ 60ಕ್ಕಿಂತ ಹೆಚ್ಚು ಒಂದು ಕುಟುಂಬಗಳಿಗೆ ನೀರಿನ ಸೌಕರ್ಯ ಮತ್ತೆ ಏನು ಮಾಡಳ್ಳಿ ಗ್ರಾಮದಲ್ಲಿ ಹೊಸ ಬಡಾವಣೆಯನ್ನು ನಿರ್ಮಾಣ ಆಗ್ತಿದೆ. ಆ ಒಂದು ಬಡಾವಣೆಗೂ ಸಹ ಒಂದು ಕುಡಿಯ ನೀರಿನ ಒಂದು ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬೋದು ವೀರೇಶ್. ಜೊತೆಗೆ ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ, ಯಾಕಂದ್ರೆ ನಾವು ದಿನನಿತ್ಯ ಒಂದು ಕೆಲಸ ಕಾರ್ಯಗಳು ಹೋಗ್ಬೇಕಾದ ಸಂದರ್ಭದ ಅಂದ್ರೆ ನಮ್ಗೆ ಏನು ದಿನನಿತ್ಯ ಒಂದು ಬದುಕನ್ನು ಕಟ್ಕೊಳ್ಳೋ ಕೆಲಸ ಕಾರ್ಯಗಳಿಗೆ ಕೂಲಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಆದ್ರೆ ಕುಡಿಯ ನೀರಿಗೋಸ್ಕರ ನಾವು ಆ ಒಂದು ಬಿಟ್ಟು ನಾವು ನಿಂತ್ಕೊಂಡ್ರೆ ನಮ್ಗೆ ಕೆಲಸ ಕಾರ್ಯಗಳು ಅಂದ್ರೆ ಆರ್ಥಿಕ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳ್ಬೋದು. ಅಲ್ಲಿನ ಒಂದು ಮಾತಾಗಿದೆ ಅಂತ ಹೇಳ್ಬೋದು ವೀರೇಶ್. ಈಗ ಹೆಡ್ತಳೆ ಗ್ರಾಮ ಪಂಚಾಯತಿ PDO ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ವೀರೇಶ್, ಅಲ್ಲಿನ ಅಧಿಕಾರಿ ವರ್ಗಗಳಿಗೆ ಒಂದು ವಿಚಾರಿಸಿದ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಏನು ಗ್ರಾಮಸ್ಥರು ಒಂದು ಭೇಟಿ ನೀಡಿದ್ರು ಒಂದು ಕುಡಿಯ ನೀರಿನ ಸಮಸ್ಯೆಗೆ. ಅಂದ್ರೆ ಅಲ್ಲಿನ ಕುಡಿಯ ನೀರಿನ ಇಲಾಖೆ ಭೇಟಿ ನೀಡಿದಂತ ಒಂದು ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಗ್ರಾಮಕ್ಕೆ ತೆರಳಿ ಸಮಸ್ಯೆಯನ್ನು ಬಗೆಹರಿಸ್ತಿ ಅಂತ ಒಂದು ಮಾತು ಒಂದು ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು ವೀರೇಶ್. ಜೊತೆಗೆ ವೀರೇಶ್, ಅಲ್ಲಿ ಇನ್ನೊಂದು ಮಾತು ಹೇಳ್ತಾ ಇರ್ಬೇಕಂದ್ರೆ ನಾವು ಇಂಥ ಸರ್ಕಾರಕ್ಕೆ ಓಟ್ ಹಾಕಿ ನಾವು ಒಂದು ಹಣೆ ಬರನ ಅನುಭವಿಸ್ತಾ ಇದೆ ಅಲ್ಲಿನ ಸ್ಥಳೀಯವಾಗಿ ಜನರು ಮಾತಾಡ್ಕೊಟ್ಟಿದ್ರು ಅಂತ ಹೇಳ್ಬೋದು ವೀರೇಶ್. ಅದೇ ಉಗಿಲೇಬೇಕಲ್ಲ, ಜನ ಉಗಿಲೇಬೇಕು. ಯಾಕಂತಂದ್ರೆ ಸನ್ಮಾನ್ಯ ಯುವ ಶಾಸಕರಾಗಿರುವಂತಹ ದರ್ಶನ್ ಅವ್ರ ಕ್ಷೇತ್ರ ಇದು ಅಂತ ಭಾವಿಸ್ತೀನಿ ನಾನು. ಖಂಡಿತ ವೀರೇಶ್. ಎಸ್, ಖಂಡಿತ ವೀರೇಶ್. ದರ್ಶನ್ ಅವರು ನಾನು ಮಾದರಿ ಶಾಸಕ, ನಾನು ಜಗತ್ನಲ್ಲಿ ಇಲ್ದೇ ಇರೋ ಯಾವ್ಯಾವ್ದೋ QR ಕೋಡ್ಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟಿದ್ದೀನಿ ಕ್ಷೇತ್ರಕ್ಕೆ, ನಾನು ಮಾಡ್ತಾ ಇರುವಂತಹ ಕೆಲಸವನ್ನ ಉಳಿದ 224 ಕ್ಷೇತ್ರಗಳಲ್ಲಿಯೂ ಅಂದ್ರೆ 223 ಕ್ಷೇತ್ರಗಳಲ್ಲಿಯೂ ಮಾಡ್ಲಿಕ್ಕೆ ಆಗಿಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಪದೇ ಪದೇ ಕೆಲವು ಕಾರ್ಯಕ್ರಮಗಳಲ್ಲಂತೂ ನಾವು ಹೀಗ್ ಮಾಡಿದ್ದೀವಿ, ನಾವು ಹಾಗೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ 7-8 ತಿಂಗಳಿಂದ ಒಂದು ಗ್ರಾಮಕ್ಕೆ ಕುಡಿಯೋ ನೀರನ್ನು ಒದಗಿಸಕ್ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದು ಅಂತ.
ಖಂಡಿತ ವೀರೇಶ್, ಯಾಕಂದ್ರೆ ಯಾವ ರೀತಿ ನಾವು ಇನ್ನು ವೋಟ್ ಹಾಕ್ತೀವಿ ಮತದಾರರುಗಳು ನಮ್ಗೆ ಸರಿಯಾದ ರೀತಿಯಲ್ಲಿ ನಮ್ಮ ಅಂದ್ರೆ ಕೆಲಸ ಕಾರ್ಯ ನಿರ್ವಹಿಸುವಂತ ನಿಟ್ಟಿನಲ್ಲಿ ನಾವು ಒಂದು ಮತದಾರರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ಥಳೀಯವಾಗಿ ಅಥವಾ ಶಾಸಕರನ್ನು ಆರಿಸ್ಕೊತೀವಿ. ಆದ್ರೆ ಅಲ್ಲಿನ ಒಂದು ಜನರ ಒಂದು ಹೇಳಿಕೆ ಪ್ರಕಾರ ನಾವು ಇಂಥ ಸರ್ಕಾರಕ್ಕೆ ಒಂದು ಮತ ಹಾಕಿದ್ವಲ್ಲ, ನಮ್ಗೆ ಯಾಕಂದ್ರೆ ಮೂಲಭೂತ ಸೌಕರ್ಯವಾಗ ಸರ್ಕಾರಕ್ಕೆ ಅಂತಂದ್ರೆ ಶಾಸಕರಿಗೆ ಅಂತ ದರ್ಶನ ವೋಟ್ ಹಾಕಿ ನಾವು ತಪ್ಪು ಮಾಡ್ಬಿಟ್ಟು ಅಂತ ಹೇಳ್ತಾ ಇದಾರೆ ಅಂತ ಆಯ್ತು ಅಲ್ಲಿಗೆ. ಎಸ್ ವೀರೇಶ್. ಎಸ್ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, ಇದು ನಂಜನಗೂಡು ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು IT ತಂತ್ರಜ್ಞಾನಗಳ ಮೂಲಕವಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮೂಲಭೂತ ಸೌಕರ್ಯದ ಕಡೆ ಗಮನ ಹರಿಸ್ಬೇಕು. ಒಂದು ಗ್ರಾಮಕ್ಕೆ 6-7 ತಿಂಗಳಿಂದ ಕುಡಿಯೋ ನೀರಿಲ್ಲ ಅಂತಂದ್ರೆ ಅದು ಬೇಸಿಕ್ ನೀಡ್ರಿ. ಶಾಸಕರಿಗೆ ಈ ಮೂಲಕವಾಗಿ ಇಡನ್ಸ್ ನ್ಯೂಸ್ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೆ. ದಯಮಾಡಿ ಶಾಸಕರು ಈ ಗ್ರಾಮಕ್ಕೆ ಹೋಗಬೇಕು. ನಿಮ್ಮ ಶಾಸಕರ ನಿಧಿನಲ್ಲಿ ಕಾಸಿಲ್ಲ ಅಂತ ಹೇಳಿದ್ರೆ, ಅವ್ರ ಪಂಚಾಯತಿನಲ್ಲಿ ಕಾಸಿಲ್ಲ ಅಂತ ಹೇಳಿದ್ರೆ, ನಾವು ಸೇರಿದಂತೆ ಆ ಗ್ರಾಮದ ಗ್ರಾಮಸ್ಥರ ಹತ್ರ ಚಂದ ಎತ್ತು ಕೊಡ್ತೇವೆ. ದಯವಿಟ್ಟು ಅವ್ರಿಗೊಂದು ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಸರ್ ವಾಟರ್ ಮ್ಯಾನ್ ಅಲ್ಲಿ ಜೆಜಮ್ ನೀರ್ ಕೊಟ್ಟಿರ್ತಾನೆ ಸರ್, ತುಂಬ್ಕೊಬಿಡ್ತಾನೆ ಮಾಡ್ರಳ್ಳಿ ಗ್ರಾಮ, ದೊಡ್ಡ ಕೌಲಂದ ಹೋಬಳಿ. ಇಲ್ಲಿ ನಮ್ಮಲ್ಲಿ ಸಮಸ್ಯೆ ಏನಾಯಿತು ಅಂದ್ರೆ ಸರ್, ಮೊದಲು ನೀರು ಸರಿಯಾಗಿ ಬರ್ತಿತ್ತು. ಈಗ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಯಿತು. ಆಮೇಲೆ ಬೋರ್ಗಳಲ್ಲಿ ಅಂತರ್ಜಲ ಕಮ್ಮಿ ಆಯಿತು. ಅಂತರ್ಜಲ ಕಮ್ಮಿ ಆದಾಗ ಏನಾಯಿತು, ಕೆಲವು ಬೀದಿಗಳು ಬರಲ್ಲ, ಕೆಲವು ಬೀದಿಗೆ ಬರುತ್ತಾ ಇಲ್ಲ. ಪ್ರತಿದಿನವೂ ಇದೇ ಸಮಸ್ಯೆ. ಒಂದಿನ ಸಮಸ್ಯೆ ಬುಡಿ ಅನ್ಬೋದು. ಪ್ರತಿದಿನವೂ ಹೆಂಗಸರುಗಳು ಕಾವಲಿಯಿಂದ ಮತ್ತು ಮಾದೇಶ್ವರ ದೇವಸ್ಥಾನ ಖಾಸಗಿಯವ್ರ ಹತ್ರ ನೀರು ತಗೊಂಡು ಪಾಪ ಪ್ರತಿದಿನ ಬರ್ತಾರೆ. ತುಂಬ ಸಮಸ್ಯೆ ಆಗದ. ವಯಸ್ಸಾದವರು ಎಷ್ಟೋ ಜನ ಕಷ್ಟಪಟ್ಟು ಮಂಡಿ ನೋವು, ಕಾಲು ನೋವು ಎಲ್ಲ ತೊಂದರೆ ಅನುಭವಿಸ್ಕೊಂಡು ಇಲ್ಲಿವರೆಗೂ ಕೂಡ ಏನೋ ನಮ್ಮ ಇದರಿಂದ ಸುಮಾರು ಜನ ಗಂಟು ಬಂದಾರ ಸರ್. ಈಗ ಭಾಳ ಸಮಸ್ಯೆ ಆಗದ. ನೀರದೆ ಅಂತೂ ತುಂಬ ಸಮಸ್ಯೆ ಆಗಿದೆ ನಮ್ಗೆ. ದಯಮಾಡಿ ನಾವು ML ಅವ್ರನ್ನೂ ಕೂಡ ಸುಮಾರು ಸಾರಿ ಹೋಗಿ ಭೇಟಿಯಾದವು. ಈಗ ವಾಟರ್ ಸಪ್ಲೈ ಆಫೀಸ್ಗೆ ಹೋಗಿ ಅಂತ ಹೇಳಿದ್ರು, ಅಲ್ಲಿಗೂ ಬಂದು. ಈಗ ಅವ್ರು ಕೇಳಿದ್ರೆ ನಮ್ಮ ಹತ್ರ ಗ್ರ್ಯಾಂಟ್ ಇಲ್ಲ, ಬಂದಾಗ ಮಾಡಿಸ್ಕೊಡ್ತೀವಿ, ಕಾಯಬೇಕು ಅಂತಾರೆ. ಈಗ ನಾವು ಬೇಕಾದ್ರೆ ಊಟ ಇದ್ದಾರೆ ಬೇಕಾದ್ರೆ 2 ಗಂಟೆ 3 ಗಂಟೆ ಕಾಯ್ಬೋದು. ಕುಡಿಯೋಕ್ಕೆ ನೀರಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ. ಈಗ ತಾತ್ಕಾಲಿಕವಾಗಿ ನಮ್ಗೆ ಪರ್ಯಾಯ ವ್ಯವಸ್ಥೆ ದಯಮಾಡಿ ನಿಮ್ಮ ಮೀಡಿಯಾದವ್ರ ಮುಂದೆ ಹೇಳ್ತಾ ಇರೋದು, ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ, ಕುಡಿಯೋಕ್ಕೆ ನೀರು ಕೊಡಬೇಕು ಅಂತ ಕೊಡಿಸಿ ಅಂತ ನಾವೆಲ್ಲರಿಗೂ ಕೂಡ ಒಂದು ಸರ್ಕಾರಕ್ಕೂ ಒಂದು ಮನವಿ ಒಂದು ನೋಡಿ ಅವ್ರಿಗೂ ಕೂಡ ಒಂದು ಮಾನವೀಯತೆಯಿಂದ ಕುಡಿಯೋಕ್ಕೆ ನೀರು ಜನಗಳಿಗೆ ಕೊಟ್ಟು ಬದುಕಿಸ್ರೆ ಸಾಕು ನಮ್ಮನ್ನ. ಈಗ ನೀರು ಏನಂತಾರೆ ಸರ್ ಇವರು ಸರ್? ಇವ್ರು ಏನಂತಾರೆ, ಈಗ ದುಡ್ಡಿಲ್ಲ, ಗ್ರ್ಯಾಂಟ್ ಆಫ್ ಸೇರಿಸ್ಕೊಂಡಿದ್ದೀವಿ, ML ಅವರು ಗ್ರ್ಯಾಂಟ್ ಹಾಕ್ಕೊಟ್ರೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾವ್ರ ಸರ್. ನೀರು ಕಳ್ಳಿದು ಸ್ವಲ್ಪ ಹೇಳ್ತೇವೆ. ಓಕೆ. ಎಸ್, ಇನ್ನು ಈ ಸುದ್ದಿಯನ್ನ ಲೈವ್ ನಲ್ಲಿ ನೋಡ್ತಾ ಇರತಕ್ಕಂತಹ ಸ್ಥಳೀಯ ಗ್ರಾಮಸ್ಥರೊಬ್ರು ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡ್ಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಸುತ್ತೈತಿ ಅಂತ ಸರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ನಂಜನಗೂಡಿಂದ. ನಂಜನಗೂಡು ತಾಲೂಕ್ ಮಾಡ್ರಳ್ಳಿ ಎಡ್ತಲೆ ಗ್ರಾಮ ಪಂಚಾಯತಿ ಸೇರಿದ್ದು ನಮ್ಮೂರು. ಓಕೆ, ಏನ್ ಪ್ರಾಬ್ಲಮ್ ಆಗಿದೆ ಸರ್? ಸರ್ ಪ್ರಾಬ್ಲಮ್ ಆಗಿತ್ತು. ನಿನ್ನೆ ಬಂದು ಫಾಲೋ ಮಾಡ್ರ ಸರ್. ಓಕೆ, ನಿನ್ನೆ ಬಂದಿದ್ರು ಅವರು, JGM ನವರು ಬಂದಿದ್ರು, ಜೈ ದತ್ತನ್ ಅಂತ ಬಂದಿದ್ರು, ನಮ್ PDO ಪಂಚಾಯತಿಯಿಂದ ಬಂದಿದ್ರು. ಎಲ್ಲಾ ನಲ್ಲಿಗಳು ಇದ್ ಮಾಡಿಸಿ ಪ್ರಾಬ್ಲಮ್ ಎಲ್ಲಿಲ್ಲ ಆಗಿದೆ, ಅದಕ್ಕೆ ಲೇಬರ್ ಬಿಟ್ಟು ಸರಿ ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಎಷ್ಟು ದಿನದಲ್ಲಿ ಸರ್? 2 ದಿನದಲ್ಲಿ ಮಾಡ್ಕೊಡ್ತೀವಿ. ಇವತ್ತು ನಿನ್ನೆಯಿಂದ ಇವತ್ತುವರೆಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಗ್ರೇಟ್, ಒಳ್ಳೇದು. ಎಷ್ಟು ತಿಂಗಳಿಂದ ತಮಗೆ ಈ ಸಮಸ್ಯೆ ಇತ್ತು ಸರ್? ಸರ್ ಒಂದ್ 8 ತಿಂಗಳಿಂದ ಇತ್ತು ಸರ್. 8 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾನೆ ಇತ್ತು. ಓಕೆ, ಬಂದೇ ಇರ್ಲಿಲ್ಲ. ಆಗ ನಿನ್ನೆ ಆಫೀಸ್ ಹೋಗಿ ಮೊನ್ನೆ ಆ ತರ ಮಾಡಿದ್ಮೇಲೆ ನಿನ್ನೆ ಬಂದು ಸರಿ ಮಾಡ್ರ ಸರ್. MLA ಸಾಹೇಬ್ರು ಫೋನ್ ಮಾಡಿದ್ರು.
ಓಕೆ ಬೋರ್ ಹೊತ್ತಾಗಿ ಬೋರ್ ಹಾಕ್ತೀವಿ ಅಂತ ವ್ಯವಸ್ಥೆ ಮಾಡ್ರ. ಓಕೆ ಎಣ್ಣೆ ಒಪ್ಕೊಂಡು ಹೋಗಿದಾರ ಸರ್. ಪಂಚಾಯತಿ PDO ಒಪ್ಕೊಂಡ್ರ, ಮತ್ತೆ ದರ್ಶನ್ ಅಂತ ಜೈ JGM ನವರು ಅವರು ಎಲ್ಲ ಒಪ್ಕೊಂಡಿದಾರ ಸರ್. ಎಣ್ಣೆ ಕಾಂಟ್ರಾಕ್ಟರ್ ಜೊತೆಗೆ ಬಂದಿದ್ರು. ಇನ್ನು 2 days ನಲ್ಲಿ ಕೆಲಸ ಮಾಡ್ತಾರೆ ಅಂತ. ಹಾ ಎಸ್ ಎಸ್ 2 ದಿನದಲ್ಲಿ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದಾರ ಸರ್. ಮಾಡ್ಕೊಟ್ಟಿಲ್ಲ ಅಂದ್ರೆ ತಮ್ಗೆ ಫೋನ್ ಮಾಡಿ. ಖಂಡಿತ ಸರ್, ಈಡೆನ್ಸ್ ನ್ಯೂಸ್ ಇರೋದೇ ನಿಮಗೋಸ್ಕರ. ಈಡೆನ್ಸ್ ನ್ಯೂಸ್ ಸುದ್ದಿ ಮಾಡ್ತಾ ಇದ್ದಾಗೆ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿಯಾದ ವಿಷಯ ಇನ್ನೊಂದೇನಿದೆ? ಇಲ್ಲ ಸರ್, ನಮಗೂ ಖುಷಿ ಆಯ್ತು. ಅಧಿಕಾರಿಗಳಿಗೆ ನಾವು ಆ ತರ ಮಾತಾಡಿದಾಗ ಬಂದು ಗ್ರಾಮಕ್ಕೆ ಬಂದು ಎಲ್ಲಾನು ಏನೇನ್ ಪ್ರಾಬ್ಲಮ್ ಇದೆ ಎಲ್ಲ ನೋಡ್ಕೊಂಡು ಇವತ್ತೇ ಲೇಬರ್ ಬಿಡ್ತೀನಿ, ಇವತ್ತು ನಾಳೆ ಒಳಗೆ ಸರಿ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್. ಹೊತ್ತಾಗ ಒಂದ್ ಬೋರ್ ಹಾಕಿ ಟ್ಯಾಂಕ್ ಫುಲ್ ಮಾಡಿ ಅದರಿಂದ ನೀರ್ ಬಿಡೋಕು ವ್ಯವಸ್ಥೆ ಮಾಡಿದ್ದಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಥ್ಯಾಂಕ್ ಯು. ಒಳ್ಳೆ ಸುದ್ದಿ ಕೊಟ್ರಿ ತಾವು ಕೂಡ. ಥ್ಯಾಂಕ್ ಯು ಸರ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಈಡೆನ್ಸ್ ನ್ಯೂಸ್ ಸುದ್ದಿ ಮಾಡಿತ್ತು. ನಿನ್ನೆಯೂ ಕೂಡ ವೆಬ್ ಪೋರ್ಟಲ್ ಮೂಲಕವಾಗಿ ಸುದ್ದಿಯನ್ನ ವಿತರಣೆ ಮಾಡಿದ್ವು. ಮೂಲಭೂತ ಸೌಕರ್ಯವನ್ನು ಸರಿಪಡಿಸಿ ಅಂತೇಳಿ ಶಾಸಕರನ್ನು ಕೂಡ ಕೇಳ್ಕೊಳ್ಳಲಾಗಿತ್ತು. ವೆಬ್ ಮೂಲಕವಾಗಿ ಅಂದರೆ ಪ್ರಿಂಟೆಡ್ ಮೂಲಕವಾಗಿ ಈಡೆನ್ಸ್ ನ್ಯೂಸಿನ www.edensnews.com ಮೂಲಕವಾಗಿ ಇರುವಂತಹ ವೆಬ್ ಪೋರ್ಟಲ್ನಲ್ಲಿ ನಂಜನಗೂಡಿಗೆ ಸಂಬಂಧಪಟ್ಟಂತಹ ಗ್ರಾಮ ಎಡತಲೆ ಅಂತ, ಅಂದರೆ ಮಾಡ್ರಳ್ಳಿ ಗ್ರಾಮ, ಎಡತಲೆ ಪಂಚಾಯಿತಿ, ಮಾಡ್ರಳ್ಳಿ ಗ್ರಾಮದ ಗ್ರಾಮಸ್ಥರ ಅಳಲನ್ನು ಕೇಳಿಸ್ಕೊಂಡಿದ್ದಂತಹ ಈಡೆನ್ಸ್ ನ್ಯೂಸ್ ಸುದ್ದಿ ಮಾಡಿತ್ತು. ಇದೀಗ ಸುದ್ದಿಗೆ ಮತ್ತು ಜನರ ಹೋರಾಟವೂ ಅಷ್ಟೇ ಒಗ್ಗೂಟಿತವಾದಂತಹ ಹೋರಾಟ ಆಯಿತು. ಒಗ್ಗಟ್ಟಿನ ಪ್ರದರ್ಶನ. PDO ಮುಂದೆ ಬಹಳ ರ್ಯಾಶ್ ಆಗಿ ಮಾತನಾಡಿದ್ರು. ಯಾಕಂತಂದ್ರೆ 7-8 ತಿಂಗಳಿಂದ ನೀರಿರಲಿಲ್ಲ ಕುಡಿಲಿಕ್ಕೆ. ಹಾಗಾಗಿ ನಿನ್ನೆ ಸ್ಥಳಕ್ಕಾಗಮಿಸಿ ಪರಿಶೀಲನೆಯನ್ನ ಮಾಡಿದ್ರಂತೆ. ಇವತ್ತು ಮತ್ತು ನಾಳೆನಲ್ಲಿ ಜನರನ್ನ ಬಿಟ್ಟು ನೈರ್ಮಲ್ಯ ಕಾರ್ಯಕ್ರಮ ಆಗಿರಬಹುದು, ಕುಡಿಯೋ ನೀರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬೋರ್ವೆಲ್ ಎಲ್ಲಿ ಕೊರೆಸಬೇಕು ಅನ್ನೋದ್ರ ಬಗ್ಗೆ ಆಗಿರಬಹುದು, ಅದ್ರ ಬಗ್ಗೆ ಎಲ್ಲ ನಾವು ಈ ಕೂಡಲೇ ಕ್ರಮವನ್ನು ಜರುಗಿಸ್ತೇವೆ, ಈ ಕೂಡಲೇ ಕೆಲಸ ಮಾಡಕ್ ಪ್ರಾರಂಭ ಮಾಡ್ತೇವೆ ಅಂತ ಕೂಡ ಹೇಳಿದಾರಂತೆ. ದಟ್ಸ್ ಎ ಗುಡ್ ಥಿಂಗ್, ಒಳ್ಳೆಯದು. ಬಟ್ ಶಾಸಕರು ಸ್ವಲ್ಪ ಈ ಊರಿನ ಕಡೆ ಗಮನ ಹರಿಸ್ಬೇಕು. ಆದಷ್ಟು ಬೇಗ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ನಾವು ತೊಂಬೆಲು ಹೊರಕ್ಕೆ ಆಗಲ್ಲ, ದೂರದಿಂದ ಹೊತ್ತು ಬರೋಕೆ ಆಗಲ್ಲ. ನಮ್ಮ ಮಕ್ಕಳಿಗೆ ನೀರಿಲ್ಲ ಅಂದ್ರೆ ಸ್ನಾನ ಮಾಡ್ಸೋಕ್ಕೂ ಆಗಲ್ಲ. ಮನೇಲಿ ಯಾರಿಗೂ ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲ, ನಮಗೂ ನೀರಿಲ್ಲ. ನಮಗೆ ನೀರಿಲ್ಲ, ಅವಕ್ಕೆಲ್ಲಿ ಕುಡಿಸೋಕ್ಕದ್ದು ನೀರು. ನಮ್ಗೆ ನೀರಿಗೆ ಪ್ರಾಬ್ಲಮ್. ಫಸ್ಟ್ ಅರ್ಜೆಂಟಲ್ಲಿ ನೀರು ಬೇಕು ನಮ್ಗೆ. ನೀರಿಲ್ಲ ಅಂದ್ರೆ ಬದುಕದೇ ಚಾನ್ಸ್ ಇಲ್ಲ. ನೀರು ಬೇಕು ನಮ್ಗೆ. ಮೊದಲು ಏನಿಲ್ಲ, ಫಸ್ಟು ಏನೇನೋ ಮಾಡ್ಕೊಡ್ತಾರೆ, ಏನು ಬೇಡ. ಸದ್ಯದಲ್ಲಿ ನೀರು ಮಾತ್ರ ಬಿಟ್ಕೊಟ್ಟಾರೆ, ಬಿಟ್ಕೊಡಲ್ವ ಅದೇ ಬೇಕಾಗಿರೋದು. ಬಿಟ್ಕೊಡ್ತಾರೆ, ಅದನ್ನು ಕೇಳಿ ಫಸ್ಟ್. ನಾವು 4-5 ಸರಿ ಪಂಚಾಯತಿಗೆ ಹೋಗಿದ್ದು ಬಂದಿವಿ. ಎಲ್ಲರದ್ದು ಕಂಪ್ಲೇಂಟ್ ಮಾಡೇ ಸಾಕಾಗದ. ಮಕ್ಳಿಗೆ ಸ್ನಾನ ಇಲ್ಲ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ನಮ್ಗೆ ಸ್ನಾನ ಮಾಡಿದ್ರೆ ಸ್ಕೂಲ್ ಕಳ್ಸೋಕ್ಕಾಗಲ್ಲ. ನಾವು ಫಸ್ಟ್ ನೀರು ಬೇಕು. ಮೊದಲು ನೀರನ್ನೇ ನಮ್ಗೆ ಬೇಕಾಗಿರೋದು. ನಮ್ಗೆ ನೀರು ಬಡಿಲ್ಲ. ನೀರು ಕೊಡ್ತೀರ ಅಂದ್ರೆ ವೀಸಾ ಕೊಟ್ಟಾರ, ಅವ್ರು ಅದನ್ನೆಲ್ಲ ಕೇಳಿ. ನಮ್ಮ ಊರಲ್ಲಿ ನೀರೇ ಇಲ್ಲ. ನಾವು ತೊಂಬೆಲು ಹೊರಕ್ಕೆ ಆಗಲ್ಲ, ದೂರದಿಂದ ಹೊತ್ತು ಬರೋಕೆ ಆಗಲ್ಲ. ನಮ್ಮ ಮಕ್ಕಳಿಗೆ ನೀರಿಲ್ಲ ಅಂದ್ರೆ ಸ್ನಾನ ಮಾಡ್ಸೋಕ್ಕೂ ಆಗಲ್ಲ. ಮನೇಲಿ ಯಾರಿಗೂ ನೀರಿಲ್ಲ, ದನ ಕರುಗಳಿಗೂ ನೀರಿಲ್ಲ, ನಮಗೂ ನೀರಿಲ್ಲ. ನಮಗೆ ನೀರಿಲ್ಲ, ಅವಕ್ಕೆಲ್ಲಿ ಕುಡಿಸೋಕ್ಕದ್ದು ನೀರು. ನಮ್ಗೆ ನೀರಿಗೆ ಪ್ರಾಬ್ಲಮ್. ಫಸ್ಟ್ ಅರ್ಜೆಂಟಲ್ಲಿ ನೀರು ಬೇಕು ನಮ್ಗೆ. ನೀರಿಲ್ಲ ಅಂದ್ರೆ ಬದುಕದೇ ಚಾನ್ಸ್ ಇಲ್ಲ. ನೀರು ಬೇಕು ನಮ್ಗೆ. ಮೊದಲು ಏನಿಲ್ಲ, ಫಸ್ಟು ಏನೇನೋ ಮಾಡ್ಕೊಡ್ತಾರೆ, ಏನು ಬೇಡ. ಸದ್ಯದಲ್ಲಿ ನೀರು ಮಾತ್ರ ಬಿಟ್ಕೊಟ್ಟಾರೆ, ಬಿಟ್ಕೊಡಲ್ವ ಅದೇ ಬೇಕಾಗಿರೋದು. ಬಿಟ್ಕೊಡ್ತಾರೆ, ಅದನ್ನು ಕೇಳಿ ಫಸ್ಟ್. ನಾವು 4-5 ಸರಿ ಪಂಚಾಯತಿಗೆ ಹೋಗಿದ್ದು ಬಂದಿವಿ. ಎಲ್ಲರದ್ದು ಕಂಪ್ಲೇಂಟ್ ಮಾಡೇ ಸಾಕಾಗದ. ಮಕ್ಳಿಗೆ ಸ್ನಾನ ಇಲ್ಲ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ನಮ್ಗೆ ಸ್ನಾನ ಮಾಡಿದ್ರೆ ಸ್ಕೂಲ್ ಕಳ್ಸೋಕ್ಕಾಗಲ್ಲ. ನಾವು ಫಸ್ಟ್ ನೀರು ಬೇಕು. ಮೊದಲು ನೀರನ್ನೇ ನಮ್ಗೆ ಬೇಕಾಗಿರೋದು. ನಮ್ಗೆ ನೀರು ಬಡಿಲ್ಲ. ನೀರು ಕೊಡ್ತೀರ ಅಂದ್ರೆ ವೀಸಾ ಕೊಟ್ಟಾರ, ಅವ್ರು ಅದನ್ನೆಲ್ಲ ಕೇಳಿ. ಇದು ಈ ಕಲೆಕ್ಷನ್ ಆತವಲ್ಲಿಂದ ಪೈಪ್ಗಳನ್ನೆಲ್ಲ ಅವ್ರು ಕೆಲಸ ಮಾಡೋಕ್ಕೆ ಸಲುವಾಗಿ ವಾಡ್ದು ಇಟ್ಬಿಡ್ರ. ಎಲ್ಲೆಲ್ಲೂ ನೀರು ಕಡಿತಾ ಬೋರ್ ಆನ್ ಮಾಡಿದ್ರೆ ಟ್ಯಾಂಕ್ ಹೋಗಲ್ಲ. ನೀರು ವಿಪರೀತ ತೊಂದರೆ ನಮ್ಮೂರಲ್ಲಿ. ಅದಕ್ಕೆ ಸಾಹೇಬ್ರು ಕೇಳೋದು, MLA ಅವ್ರಿಗೆ ಹೇಳಿದ್ದೀವಿ. ಮತ್ತು ಈಗ ನಾವು ಗ್ರಾಮದಿದ್ದೇ ದುಡ್ಡು ಕೊಡ್ತೀವಿ, ಒಂದು ಬೋರ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ದಯಮಾಡಿ ಇದ್ದರೆ ಜನ ಸತ್ತೋಯ್ತಾರ. ಇವರು ಈಗ ಗ್ರಾಮದಿಂದ ಕೊಟ್ಟರು ನಾಳೆಗೆ ಕೊಡ್ತೀವಿ ಅಂತಾರೆ. ಯಾವುದು ದುಡ್ಡು ಇಲ್ವಂತ. ಒಂದು ಟ್ಯಾಂಕರ್ಲಾರ ನೀರು ಕೊಡಿ ಅಂದ್ರೆ ಅದಕ್ಕೂ ದುಡ್ಡು ಇಲ್ವಂತ ಇಲ್ಲಿ. ಅದೆಂಥ ಸರ್ಕಾರವೋ, ಅದು ಏನು ಓಟ್ ಹಾಕ್ಬಿಟ್ಟು ನಾವು ಪಾಪಿಗಳು.
ಈ ಮಧ್ಯೆ ಮಾತಾಡಿ ಏನೇನ ಮಾತಾಡ್ತೀವಿ